ನಮಸ್ಕಾರ ವೀಕ್ಷಕರೇ. ಪ್ರಕೃತಿ ಒಂದೊಂದು ಮುನ್ಸೂಚನೆ ಕೊಡ್ತಾ ಇರುತ್ತೆ. ದೈವ ಶಕ್ತಿಗಳು ಅಂತ ಮುನ್ಸೂಚನೆಗೆ ಸಾಕ್ಷಿ ಆಗುತ್ತೆ ಅಂತ ನಾವು ಮಾತುಗಳನ್ನ ಕೇಳಿರ್ತೀವಿ. ಅಂತದ್ದೊಂದು ನಡೆದೋಗಿದೆ. ಈಗ ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ, ಒಂದಲ್ಲ ಒಂದು ಕಡೆ ಇಂಥದ್ದು ಮುನ್ಸೂಚನೆಗಳು ಆಗ್ತಾ ಇದೆ. ಪೂರಿ ಜಗನ್ನಾಥ ದೇವಸ್ಥಾನ ಕಲಿಯುಗದ ದೈವ ಅಂತ ಕೆಲವಷ್ಟು ಕ್ಷೇತ್ರಗಳನ್ನ ಕರೀತಾರೆ. ಅಲ್ಲಿ ಈಗಲೂ ಕೂಡ ಕೃಷ್ಣನ ಹೃದಯ ಅನ್ನೋದು ಕೊಳ್ತಾ ಇದೆ, ಅದಿನ್ನ ಕೂಡ ಮಿಡಿತಾ ಇದೆ ಅಂತಾನೆ ಈಗಲೂ ನಂಬಿದ್ದಾರೆ. ಅಂತ ಜಾಗದಲ್ಲಿ ಪೂಜೆ ಮಾಡುವಾಗ ಅಷ್ಟು ದೊಡ್ಡ ಕರ್ಪೂರ ಆರೋಯ್ತು. ಅದನ್ನೇ ಈಗ ಎಲ್ಲರೂ ಅಶುಭದ ಸಂಕೇತ ಅಂತ ಕರೀತಾ ಇದ್ದಾರೆ. ಇಷ್ಟು ವರ್ಷ ಆಗದೆ ಇರೋದು ಈಗ ಆರೋಯ್ತು ಅಂದ್ರೆ ಏನೋ ಒಂದು ನೆಗೆಟಿವಿಟಿಗೆ ಒಂದು ಮುನ್ಸೂಚನೆ ಕೊಡ್ತಾ, ಅಂದ್ರೆ ಮುಂದೆ ಆಗುವಂತ ಅನಾಹುತಕ್ಕೆ ಮುನ್ಸೂಚನೆಯನ್ನ ಈಗ ಪೂರಿ ಜಗನ್ನಾಥ ದೇವಸ್ಥಾನದಿಂದ ಮೂಲ ವಿಗ್ರಹನ ಶಿಫ್ಟ್ ಮಾಡುವಂತ ಸಮಯ ಬಂದಿದೆ ಅನ್ನೋದಕ್ಕೊಂದು ಮುನ್ಸೂಚನೆ ಕೊಡ್ತಾ. ಯಾಕೆ ಅಂದ್ರೆ ಕಾಲಜ್ಞಾನಿಗಳು ಬರೆದಿದ್ದು ಅಂತದ್ದನ್ನೇ. ಅಚ್ಯುತಾನಂದ ದಾಸ್ ಅವರು ಹೇಳಿದ್ದು ಒಂದಲ್ಲ ಒಂದು ದಿನ ಒಡಿಸ್ಸಾದಲ್ಲಿರುವಂತ ಪೂರಿ ಜಗನ್ನಾಥ ಮಂದಿರದಿಂದ ಅಲ್ಲಿರುವಂತ ಮೂಲ ವಿಗ್ರಹ ಶಿಫ್ಟ್ ಆಗುತ್ತೆ ಬೇರೆ ಕಡೆಗೆ ಅಂತ ಸಮಯ ಈಗ ಬಂದಿದ್ಯಾ. ಯಾಕೆ ಅಂದ್ರೆ ಪೂಜೆ ಸಮಯದಲ್ಲಿ ಅವಾಗಲೂ ಒಂದೊಂದ್ಸಲ ಆರೋಗೋ ಚಾನ್ಸಸ್ ಇರುತ್ತೆ ಗಾಳಿಗೆ, ಬಟ್ ಆದ್ರೆ ಅಷ್ಟು ದೊಡ್ಡ ಕರ್ಪೂರಗಳು ಆರೋಗೋದಿಲ್ಲ. ಇಲ್ಲಿ ಕ್ಲೋಸ್ಡ್ ಇದ್ರಲ್ಲಿ ಇದ್ರೂ ಆರೋಗಿದೆ. ಅದನ್ನೇ ಇಲ್ಲಿ ಕೆಲವೊಬ್ರು ಇದು ಮುಂದೆ ಆಗುವಂತ ಅನಾಹುತದ ಮುನ್ಸೂಚನೆ ಅಂತಾನೆ ಕರೆದಿದ್ದಾರೆ. ಅದರಲ್ಲಿ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವ್ರದ್ದು ವಿಡಿಯೋಗಳೆಲ್ಲ ನೋಡಿರ್ತೀವಿ. ಅವರು ಅದನ್ನೇ ಹೇಳ್ತಾ ಇರೋದು. ಒಂದ್ಸಲ ನೀವು ನೋಡಿ ಅವ್ರು ಹೇಳ್ತಾ ಇರೋದನ್ನ. बड़ा परिवर्तन का हवा में कर देखेंगे जो धरती पर विनाश कर सकते ಅವ್ರು ಹೇಳ್ತಾ ಇರೋದು ಮುಂದೆ ಆಗುವಂತ ವಿನಾಶದ ಒಂದು ಸಂಕೇತ ಈಗ ಅಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರು ಇರ್ಬೋದು, ಇಲ್ಲ ನಾರ್ಮಲ್ ಆಗಿ ಗಾಳಿ ಬೀಸಿದಾಗ ಆರೋಯ್ತು ಅನಿಸ್ಬೋದು. ಆದ್ರೆ ಪ್ರಕೃತಿ ಇಲ್ಲ ದೈವ ಶಕ್ತಿ ಯಾವುದೋ ಒಂದು ರೀತಿನಲ್ಲಿ ಮುನ್ಸೂಚನೆ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಅಂತದ್ದಕ್ಕೆ ಸಾಕ್ಷಿ ಆಯ್ತಾ. ಇದು ಅಶುಭದ ಸಂಕೇತ ಅಂತಾನೆ ಕರೆದಿದ್ದಾರೆ. ಎಷ್ಟೋ ಕಡೆ ಈ ತರ ಎಲ್ಲ ಆದ್ಮೇಲೆ ದೊಡ್ಡ ದೊಡ್ಡದಾಗಿ ಅನಾಹುತಗಳು ಸಂಭವಿಸಿದೆ. ಒಡಿಸ್ಸಾದಲ್ಲಿರುವಂತ ಈ ಸಮುದ್ರ ತೀರದಲ್ಲಿರುವಂತ ಈ ಪೂರಿ ಜಗನ್ನಾಥ ದೇವಸ್ಥಾನ ಒಂದಲ್ಲ ಒಂದು ದಿನ ಸಮುದ್ರದ ನೀರಿನಲ್ಲಿ ಮುಳುಗುತ್ತೆ ಅಂತಾನೆ ಕಾಲಜ್ಞಾನಿಗಳು ಬರೆದಿದ್ದು. ಅಂತ ಸಮಯ ಈಗ ಬಂದಿದ್ಯಾ. ಅಲ್ಲಿರುವಂತ ದೇವರನ್ನ ಅಲ್ಲಿಂದ ಈಗ ಬೇರೆ ಕಡೆಗೆ ಆಗ್ಲೇ ಮೊದಲೇ ಈ ಪ್ಲೇಸ್ ನ ಗುರುತಿಸಿಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಯಾವುದೋ ಒಂದು ಜಾಗಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡುವಂತ ಸಮಯ ಬಂದಿದ್ಯಾ. ಅಂದ್ರೆ ಮುಂದೆ ಏನೋ ಒಂದು ಸಮುದ್ರದಿಂದ ಅನಾಹುತ ಸಂಭವಿಸಬಹುದು ಅನ್ನೋ ಒಂದು ಸಂಕೇತ ಎಲ್ಲಿ ಕೊಡ್ತಾ ಇದೆ. ಇನ್ನ ಸೆಕೆಂಡ್ ಅದೇ ರೀತಿ ಇನ್ನೊಂದು ಸನ್ನಿವೇಶ ಕೂಡ ನಡೆದಿದೆ. ಇದನ್ನ ಕೆಲವೊಬ್ರು ಜನರೇಟ್ ಇದೆ ಅಂತಾರೆ, ಇನ್ನ ಕೆಲವೊಬ್ರು ಇಲ್ಲ ಇದು ಆಗಿದೆ ಅಂತಾನೆ ಹೇಳ್ತಾರೆ. ಅದ್ ಏನು ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಾವುದೇ ಫ್ಲೈಟ್ ಕೂಡ ಪೂರಿ ಜಗನ್ನಾಥ ದೇವಸ್ಥಾನದ ಮೇಲೆ ಹಾರಿರ್ಲಿಲ್ಲ. ಈಗ ಅಂತದ್ದೊಂದು ನಡೆದಿದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಫ್ಲೈಟ್ ಪೂರಿ ಜಗನ್ನಾಥ ದೇವಸ್ಥಾನದ ಗೋಪುರದ ಆಸ್ಪಾಸ್ನಲ್ಲಿ ಹಾದು ಹೋಗಿದೆ. ಇಷ್ಟು ವರ್ಷದಲ್ಲಿ ಇಂಥದ್ದು ನಡೀತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಕೆಲವಷ್ಟು ಝೋನ್ಗಳಿದೆ, ಆ ಝೋನ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಈ ಝೋನ್ ಅಲ್ಲಿ ಮಾತ್ರ ಫ್ಲೈಟ್ಗಳು ಹಾರಬೇಕು, ಈ ಝೋನ್ ಅಲ್ಲಿ ಫ್ಲೈಟ್ಗಳು ಫ್ಲೈ ಮಾಡೋಂಗಿಲ್ಲ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಎರಡು ಘಟನೆಗಳು ನಡೆದಿದೆ. ಅಶುಭದ ಸಂಕೇತ ಅನ್ನಬಹುದು, ಇಲ್ಲ ಯಾವುದೋ ಒಂದು ಕಾರಣಕ್ಕೆ ಇದೆಲ್ಲ ಜನರನ್ನ ಎಚ್ಚರಿಸೋದಕ್ಕೆ ಆಗ್ತಾ ಇರುವಂತ ಒಂದು ವಿಚಿತ್ರ ಅನ್ಬೋದು. ಒಟ್ಟಾರೆ ಎರಡು ಘಟನೆಗಳು ಇಲ್ಲಿ ಕಣ್ಮುಂದೆ ನಡೆದಿದೆ. ಒಂದು, ಪೂರಿ ಜಗನ್ನಾಥನಿಗೆ ಪೂಜೆ ಮಾಡ್ತಾ ಇದ್ದಂತ ದೀಪ ಆರೋಯ್ತು. ಇನ್ನ ಆ ಗೋಪುರದ ಆಸುಪಾಸಿನಲ್ಲಿ ಏರೋಪ್ಲೇನ್ ಒಂದು ವಿಮಾನ ಹಾರಾಡ್ತು. ಇದೆರಡೂ ಕೂಡ ಮುಂದೆ ಆಗುವಂತ ವಿನಾಶ ಅನ್ಕೊಳ್ಳಿ, ಇಲ್ಲ ಪ್ರಕೃತಿ ವಿಕೋಪ, ಏನ್ ಬೇಕಾದ್ರೂ ಇರ್ಬೋದು. ಇದಕ್ಕೆ ಒಂದು ಮುನ್ಸೂಚನೆ ಇರಬಹುದಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಹುಡ್ತಾ ಇರೋದು. ನೋಡೋಣ ಏನೇನಾಗುತ್ತೆ. ಕೆಲವಷ್ಟು ಮುನ್ಸೂಚನೆ ಪ್ರಕೃತಿ ಕೊಡ್ತಾ ಇದ್ರೆ, ಕೆಲವಷ್ಟು ಮುನ್ಸೂಚನೆ ನಮ್ಗೆ ನಾವೇ ಅಂದ್ರೆ ಮನುಷ್ಯರಾದವರೇ ತೋರಿಸ್ತಾ ಇರ್ತಾರೆ. ಇದಕ್ಕೆ ರೆಡಿಯಾಗಿ, ಇದಕ್ಕೆ ಸಿದ್ಧತೆ ಮಾಡ್ಕೊಳ್ಳುವಂತ ಸಮಯ ಇದು, ರೆಡಿಯಾಗಿ ಅಂತ ಮುನ್ಸೂಚನೆನ ಇದು ಅನ್ನೋ ಒಂದು ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಇನ್ನ ಈ ತರದ್ದು ಇಷ್ಟೆಷ್ಟು ನಡೀತಾ ಇದೆ, ತಿಳ್ಕೊಳ್ತಾ ಹೋಗೋಣ ಏನಾಗುತ್ತೆ. ಎಲ್ಲದನ್ನು ಫೇಸ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋಬೇಕಷ್ಟೇ. ಸಿದ್ಧತೆ ಮಾಡ್ಕೊಂಡ್ರೆ ಏನ್ ಬಂದ್ರು ಎದುರಿಸಬಹುದು. ನಾವು ಮಾಡಿರುವಂತ ಪಾಪಕರ್ಮಗಳ ಮೇಲೆ ಶಿಕ್ಷೆ ಆಗುತ್ತೆ ಅನ್ನೋದು ಸತ್ಯ ಆಗಿದೆ. ಕಾಯ್ದು ನೋಡೋಣ ಯಾರ್ಯಾರಿಗೆ ಏನೇನು ಕಾಯ್ದೆ ಇರುತ್ತೋ ಅಲ್ಲಿ ಪ್ರಕೃತಿ ಮುನ್ಸೂಚನೆ ಕೊಡುತ್ತೆ, ಇಲ್ಲ ದೈವ ಶಕ್ತಿ, ಇಲ್ಲ ಯಾವುದೋ ಒಂದು ಶಕ್ತಿ ರೂಪದಲ್ಲಿ ಮುನ್ಸೂಚನೆ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.